ಟೆಕ್ನೋ ಶಾಲೆಯ ಉದ್ಘಾಟನೆ ಸಮಾರಂಭಕ್ಕೆ ತಾವು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದೀರಾ. ಈ ಸಂದರ್ಭದಲ್ಲಿ ಸಂಸ್ಥೆಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ತಾವು? ಇಲ್ಲ, ಫಸ್ಟು ಆಕಾಶ್ ಗ್ಲೋಬಲ್ ಟೆಕ್ನೋ ಸ್ಕೂಲ್ ಕಡೆಯಿಂದ ನನಗೆ ಈ ಥರ ಒಂದು ಇನ್ವಿಟೇಷನ್ ಬಂದಿದ್ದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಎಲ್ಲೇ ಹೋದರೂ ಉದ್ದೇಶ ಚೆನ್ನಾಗಿರಬೇಕು. ಇಲ್ಲಿ ಉದ್ದೇಶ ತುಂಬ ಚೆನ್ನಾಗಿದೆ. ಸೊ ಉದ್ದೇಶ ಚೆನ್ನಾಗಿದ್ದಾಗ ಯಾವುದೇ ಒಂದು ವೇದಿಕೆ ಆಗಿರಲಿ ನಮ್ಮಂಥವ್ರು ಬರಬೇಕು, ಆ ಉದ್ದೇಶಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಖುಷಿಯಾಗುತ್ತೆ ಈ ಥರ ಒಂದು ವೇದಿಕೆಗೆ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಈ ಥರ ಒಂದು ಉದ್ದೇಶಕ್ಕೆ ನಾವು ಬಂದು ಕೈ ಜೋಡಿಸೋದು ನನಗೂ ತುಂಬ ಖುಷಿಯಾಗುತ್ತೆ. ಸರ್, ಈಗೇನು ಸರ್ಕಾರಿ ಶಾಲೆಗಳಲ್ಲಿ ಸಿಗುವಂಥ ಸೌಲಭ್ಯಗಳು ಪ್ರೈವೇಟ್ ಒಂದು ಶಾಲೆಗಳಲ್ಲಿ ಸಿಗ್ತಾ ಇದೆ. ಯಾಕಂದರೆ ಶಾಲೆ ಅಂತ ತಗೊಂಡಾಗ ಖಾಸಗೀಕರಣ ಅನ್ನೋದು ಇರುತ್ತೆ. ಅಂಥದ್ರಲ್ಲಿ ಈ ಒಂದು ಸಂಸ್ಥೆನಲ್ಲಿ ಪ್ರತಿಯೊಂದು ಸೌಲಭ್ಯಗಳನ್ನು ಉಚಿತವಾಗಿ ಕಲ್ಪಿಸಿಕೊಡುವಂಥದ್ದೊಂದು ಸೌಲಭ್ಯಗಳಿದೆ. ತಾವು ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲ, ತುಂಬ ದೊಡ್ಡ ಮನಸ್ಸು ಸೋಮಶೇಖರ್ ಸರ್, ಆಮೇಲೆ ಅವ್ರ ಇಡೀ ತಂಡಕ್ಕೆ. ನಾನು ಆಲ್ರೆಡಿ ಒಂದು ದಿವಸ ಬಂದು ಆಗ್ತಾ ಇರೋ ಕೆಲಸ ಎಲ್ಲ ನೋಡ್ಕೊಂಡು ಹೋಗಿದ್ದೆ ನಾನು. ಸೊ ತುಂಬ ಖುಷಿಯಾಗತ್ತಲ್ಲ, ಇವಾಗ ಮಕ್ಳಿಗೋಸ್ಕರ ಮಾಡ್ತಾ ಇರೋದು. ಮಕ್ಕಳೇ ಕರ್ನಾಟಕಕ್ಕೆ ಒಂದು ಭವಿಷ್ಯ ಅವರೇ ಅಲ್ಲ ನೆಕ್ಸ್ಟ್. ಸೊ ಅವ್ರಿಗೋಸ್ಕರ ಅವ್ರು ಮಾಡ್ತಾ ಇರೋದು. ಆಮೇಲೆ ಈ ಥರ ಒಂದು ಏರಿಯಾದಲ್ಲಿ ತುಂಬ ಜನರನ್ನ ಸೇರ್ಕೊಂಡು ಮಾಡ್ತಿರೋದು ತುಂಬ ಖುಷಿಯಾಗುತ್ತೆ. ಸೊ ಇದು ಎಷ್ಟೋ ಯಾವುದೋ ಒಂದು ಬೇರೆ ಒಂದು ವಿಚಾರ ಮಾತಾಡೋಕ್ಕೆ ನಾವು ಮಾತಾಡ್ತಾ ಇದ್ವಿ, ಆಮೇಲೆ ಇಮಿಡಿಯೇಟಾಗಿ ಒಂದು ಉದ್ದೇಶ ಹೇಳೋದು. ಸರ್, ಇದಕ್ಕೆ ನಾವು ಇರಲೇಬೇಕಲ್ವಾ ಅಂತ ಹೇಳಿ ನಾವೇ ಬರೋದು ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು.